ಸತ್ಯಮೂರ್ತಿ ಅಬ್ರಹಾಂರವರು 19/11/1947 ಜನಿಸಿದರು. ಅವರು 20/6/1977 ಮಿಷನರಿ ದಲಭಂಜನ್ ರವರ ಪುತ್ರಿಯಾದ ಇಂದಿರಾ ಜೂಲಿಯಾ ಅವರನ್ನು ಕರ್ತನ ಸಮಕ್ಷಮದಲ್ಲಿ ವಿವಾಹವಾದರು. ನಂತರ ಕರ್ತನ ಕರೆಯುವಿಕೆಗೆ ಕಿವಿಗೊಟ್ಟು 1973 ತುಮಕೂರಿನ CSI ವೊಕೇಷನ್ ಸೆಂಟರ್ಗೆ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸಿದರು. ಅಲ್ಲಿ ಕರ್ತನು ಅವರನ್ನು ಬಹಳ ವಿಶೇಷವಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗಾಗಿ ಅವರನ್ನು ಉಪಯೋಗಿಸಿ ಅವರನ್ನು ನಡೆಸುತ್ತಾ ಇದ್ದನು. ಅಷ್ಟು ಮಾತ್ರವಲ್ಲದೆ ಕರ್ತನು ಅವರನ್ನು ಇನ್ನು ಅನೇಕ ದೇಶಗಳಲ್ಲಿ ಉಪಯೋಗಿಸುತ್ತಾ ಬಂದನು. ಉದಾಹರಣೆಗೆ ಕೀನ್ಯಾ ದೇಶಕ್ಕೆ ಹೋಗಿ ಅಲ್ಲಿಯೂ ಕೂಡ ಅವರು ಕರ್ತನ ಸೇವೆಯನ್ನು ಮಾಡಿದ್ದಾರೆ. ಸುಮಾರು 6 ವರ್ಷಗಳ ನಂತರ ಅವರು ಇಂಡಿಯಾ ಎವ್ರಿ ಹೋಮ್ ಕ್ರುಸೇಡ್ ಸಂಸ್ಥೆಯ ಡೈರೆಕ್ಟರ್ ಆಗಿ ನೇಮಕಗೊಂಡು ಅಲ್ಲಿ ಕರ್ತನ ಸೇವೆಯನ್ನು ಮಾಡಿದರು. ಕಚೇರಿಯಲ್ಲಿಯೇ ಹೆಚ್ಚಿನ ಸಮಯ ಕಳೆಯದೆ ಸೇವಕರು ಇರುವ ಜಾಗಗಳಿಗೆ ಹೋಗಿ ಅವರೊಟ್ಟಿಗೆ ಕರ್ತನ ಸೇವೆಯನ್ನು ಮಾಡುತ್ತಿದ್ದರು, ವಾಕ್ಯಗಳನ್ನು ಬೋಧಿಸುತ್ತಿದ್ದರು. ಸುಮಾರು 4 ವರ್ಷಗಳ ನಂತರ ಮೈಸೂರಿನ ಟ್ರಿನಿಟಿ ಬ್ಯಾಪ್ಟಿಸ್ಟ್ ಸಭೆಯ ಸಹಾಯಕರಾಗಿಯೂ ಕರ್ತನ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ಮಕ್ಕಳೆಂದರೆ ತುಂಬ ಇಷ್ಟ. ಯಾವಾಗಲೂ ಮಕ್ಕಳೊಟ್ಟಿಗೆಯೇ ಹೆಚ್ಚು ಕಾಲ ಕಳೆಯುವುದನ್ನು ಗಮನಿಸಬಹುದಾಗಿದೆ. IEHC ಸೇವಕರ ಮಕ್ಕಳಿಗಾಗಿಯೇ ಆ ಮಕ್ಕಳನ್ನು ಕರ್ನಾಟಕದಲ್ಲಿ ಕರ್ತನ ಸೇವಕರನ್ನಾಗಿ ಮಾಡಬೇಕು ಎಂಬ ಉದ್ದೇಶದಿಂದಲೇ 1988 ಮಕ್ಕಳ ಸೇವೆಯನ್ನು ಆರಂಭಿಸಿದರು. ಮೊದಲು 5 ಜನರಿಂದ ಆರಂಭಗೊಂಡಂಥ ಆ ಸೇವೆ ಬಹಳ ಫಲಭರಿತವಾಗಿ ಅನೇಕ ಮಕ್ಕಳನ್ನು ವರ್ಷದಿಂದ ವರ್ಷಕ್ಕೆ ಸೇರಿಸುತ್ತಾ ಮೈಸೂರು ಮತ್ತು ಯಾದಗಿರಿ, ಆಂಧ್ರ ಪ್ರದೇಶ
ಎಂಬ ಅನೇಕ ಕಡೆಗಳಲ್ಲಿ ಕರ್ತನು ಅವರ ಮೂಲಕವಾಗಿ ಮಕ್ಕಳ ಸೇವೆಯನ್ನು ಆರಂಭ ಮಾಡಿದರು. ಅವರು ಮಕ್ಕಳೊಟ್ಟಿಗೆ ಹೆಚ್ಚು ಸಮಯ ಕಳೆಯುತ್ತಾ ಮಕ್ಕಳಿಗೆ ದೇವರ ವಾಕ್ಯಗಳನ್ನು ಬೋಧಿಸುತ್ತಾ ಶಿಸ್ತಿನ ಬಗ್ಗೆ ಅರಿವನ್ನು ಮೂಡಿಸುತ್ತಾ ಮಕ್ಕಳನ್ನು ದೇವಭಕ್ತರನ್ನಾಗಿ ಮಾಡಬೇಕು ಎಂಬ ಉದ್ದೇಶದಿಂದ ಈ ಸಂಸ್ಥೆಯನ್ನು ಆರಂಭ ಮಾಡಿದರು. ಅವರಿಗೆ ತಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರು ಆರ್ಥಿಕವಾಗಿಯೂ ಆತ್ಮಿಕವಾಗಿಯೂ ಬಹಳಷ್ಟು ಪ್ರೋತ್ಸಾಹ ಮಾಡಿ ಇದು ಫಲಭರಿತವಾಗುವಂತೆ ಮಾಡಿದ್ದಾರೆ. ಈ ಮಕ್ಕಳ ಸಂಸ್ಥೆಯಲ್ಲಿ ಸುಮಾರು 250ಕ್ಕೂ ಹೆಚ್ಚು ಮಕ್ಕಳು ಕರ್ತನ ವಾಕ್ಯಗಳನ್ನು ಕೇಳಿದ್ದಾರೆ, ಬಾಯಿಪಾಠ ಮಾಡಿದ್ದಾರೆ ಮತ್ತು ಅನೇಕರು ಸೇವೆಗೆ ಒಪ್ಪಿಸಿಕೊಟ್ಟಿದ್ದಾರೆ. ಮತ್ತು ಸುನಾಮಿಯ ಸಂದರ್ಭದಲ್ಲಿ ಇವರಿಗೆ ದೇವರು ಭಾರವನ್ನು ಕೊಟ್ಟು ಆ ಸ್ಥಳಗಳಿಗೆ ಇವರು ಹೋಗಿ ಅಲ್ಲಿಂದ ಅನೇಕ ಮಕ್ಕಳನ್ನು ಕರೆದುಕೊಂಡು ಬಂದು ಕರ್ತನ ಮಾರ್ಗದಲ್ಲಿ ಬೆಳೆಸಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಆ ಮಕ್ಕಳ ಸೇವೆಯನ್ನು ಆರಂಭ ಮಾಡಿ ಅದನ್ನು ಮುಂದುವರಿಸುವ ಹಾಗೆ ಅಲ್ಲಿನ ಕೆಲವು ನಾಯಕರನ್ನು ನೇಮಿಸಿ ಆ ನಾಯಕರುಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಅಲ್ಲಿಯೂ ಅನೇಕ ವಿಶೇಷವಾಗಿ ಫಲಭರಿತವಾಗಿ ಸೇವೆಯನ್ನು ಮಾಡಲು ಕರ್ತನು ಅವರನ್ನು ಉಪಯೋಗಿಸಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಅವರು ತಮ್ಮ ವೈವಾಹಿಕದ 25ನೇ ವರ್ಷವನ್ನು ಪೂರೈಸಿದ್ದರು. ಕರ್ತನ ಮಹಿಮೆಗಾಗಿಯೇ ಅವರು ತಮ್ಮ ಜೀವಿತವನ್ನು ಮುಡುಪಾಗಿಟ್ಟಿದ್ದರು. ಆದರೆ ಕಳೆದ ಕೆಲವು ವರ್ಷಗಳಿಂದ ಅವರ ಆರೋಗ್ಯವು ಹದಗೆಡುತ್ತಾ ಬಂತು. ಅವರನ್ನು ಅನೇಕ ಸೇವಕರುಗಳು ಸಂಧಿಸಿ ಪ್ರಾರ್ಥನೆಯಲ್ಲಿ ಪ್ರೋತ್ಸಾಹಿಸುತ್ತಾ ಇದ್ದರು. ಅವರು ಬಹಳ ಅನಾರೋಗ್ಯರಾದಾಗ ಆಸ್ಪತ್ರೆಗೆ ದಾಖಲು ಮಾಡಿ ಎಷ್ಟೇ ಪ್ರಯತ್ನಿಸಿದರೂ ಸುಧಾರಣೆ ಕಾಣಲಿಲ್ಲ. 14/6/2017 ಕರ್ತನ ಕರೆಗೆ ಕಿವಿಗೊಟ್ಟು ಇಹಲೋಕ ಪ್ರಯಾಣವನ್ನು ಮುಗಿಸಿ ಕರ್ತನಿರುವಲ್ಲಿಗೆ ಹೊರಟು ಹೋದರು. ಅವರು ಆಂಟಿ ಇಂದಿರಾ ಅವರನ್ನು ಮತ್ತು ಕುಟುಂಬದವರನ್ನು ಅಗಲಿ ಹೋಗಿದ್ದಾರೆ. ಅವರಿಗೆ ದೇವರಾತ್ಮನು ಆದರಣೆಯನ್ನು ಅನುಗ್ರಹಿಸಿ ತನ್ನ ಸೇವೆಯಲ್ಲಿ ಉಪಯೋಗಿಸುವ ಹಾಗೆ ಪ್ರಾರ್ಥಿಸೋಣ.